We can divide competitive examinations from the bottom till the top into 4 groups. Next page. See, competitive examinations at the age of 10 to 12 years. ಅಲ್ಲಿ ಮಕ್ಕಳು ಅಂದರೆ ನೀವು ಸಾಮಾನ್ಯವಾಗಿ ಯಾವಾಗ 4ನೇ ತರಗತಿ 5ನೇ ತರಗತಿ 6ನೇ ತರಗತಿಯಲ್ಲಿ ಕಲಿತಾ ಇರ್ತೀರಿ, ಅದು ಒಂದು ಪೀರಿಯಡ್. ಅವಾಗ ಕೆಲವೊಂದು ಸೆಟ್ ಆಫ್ ಎಕ್ಸಾಮಿನೇಷನ್ಸ್ ಇರ್ತಾವೆ. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆಫ್ಟರ್ ದ ಗ್ರೇಡ್ 10th ಆದ ಕೂಡಲೇ ನಿಮ್ಗೆ ಅನೇಕ ಎಕ್ಸಾಮಿನೇಷನ್ಸ್ ಇರ್ತವೆ. ಭಾಳ ಮಂದಿ ಮಕ್ಕಳಿಗೆ ಎಕ್ಸಾಮಿನೇಷನ್ಸ್ ಯಾವುದವ ಅಂತನ್ನೋದೇ ಕಲ್ಪನೆ ಇಲ್ಲ. ಇನ್ನೂ ಸಾಕಷ್ಟಿದೆ, ಬಟ್ ನಾನು ಕೆಲವೇ ಅತ್ಯಂತ ಈ ಸದ್ಯಕ್ಕೆ ಹಾಟ್ ಕೇಕ್ ಅಂತ ಏನು ಹೇಳ್ತಿಲ್ಲ, ಈ ಸದ್ಯಕ್ಕೆ ಮೋಸ್ಟ್ ಶಾರ್ಟ್ ಎಕ್ಸಾಮಿನೇಷನ್ಸ್ ಏನದಲ್ಲ ಅವು ಕುರಿತು ಜಿಸ್ಟನ್ನು ನಿಮಗೆ ಕೊಡ್ತಾ ಇದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆಫ್ಟರ್ ದ ಗ್ರೇಡ್ 12 ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಆಫ್ಟರ್ ದ ಗ್ರ್ಯಾಜುಯೇಷನ್. ಗ್ರ್ಯಾಜುಯೇಷನ್ ಮೀನ್ಸ್ BA, BSc, BCom, ಎಂಜಿನಿಯರಿಂಗು, ಮೆಡಿಕಲ್ಲು, ಇವೆಲ್ಲ ಗ್ರ್ಯಾಜುಯೇಷನ್. ಈ ಗ್ರ್ಯಾಜುಯೇಷನ್ ಆಗಿಂದು ಕೂಡ ಇರುವಂಥ ಎಕ್ಸಾಮಿನೇಷನ್ಸ್ 2 ಟೈಪ್ಸ್. ಒಂದು ಫಾರ್ ದಿ ಹೈಯರ್ ಸ್ಟಡೀಸ್ ಲೈಕ್ PG, ಪೋಸ್ಟ್ ಗ್ರ್ಯಾಜುಯೇಷನ್. ಇನ್ನೊಂದು ಫಾರ್ ದಿ ಕರಿಯರ್, ಫಾರ್ ಯುವರ್ ಕರಿಯರ್, ನೌಕರಿ ಮಾಡಲಿಕ್ಕೆ. ಹೀಗೆ ಎಕ್ಸಾಮಿನೇಷನನ್ನು ನಾವು 4 ವಿಭಾಗಗಳಾಗಿ ವಿಂಗಡಿಸ್ಬೋದು. ಇಲ್ಲಿ ನಿಂತಿರುವಂಥ ಮಕ್ಕಳು ಈ 10-12 ವರ್ಷದಿಂದ ಸುಮಾರು 21 ವರ್ಷದ ಮಕ್ಕಳು. ಮೇಜರ್ಲಿ ಐ ಹೋಪ್ ದೇರ್ ಆರ್ PU ಸ್ಟೂಡೆಂಟ್ಸ್ ಆ್ಯಂಡ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಸ್ಟೂಡೆಂಟ್ಸ್. ಡಿಗ್ರಿ ವಿದ್ಯಾರ್ಥಿಗಳಿದ್ದರೆ ಇನ್ನೂ ಅನುಕೂಲ ಆಗ್ತಿತ್ತು, ಬಟ್ ನೋ ಪ್ರಾಬ್ಲಮ್. ಡಿಗ್ರಿ ವಿದ್ಯಾರ್ಥಿಗಳಿಗೆ ಹೇಳೋದು ಇಂಪಾರ್ಟೆಂಟ್ ಇಲ್ಲ, ನನಗೆ ನಿಮಗೆ ಹೇಳೋದು ಭಾಳ ಇಂಪಾರ್ಟೆಂಟ್. ಮನಿ ಕಟ್ಟಿ ಕಿರೀಟ ಇಂಪಾರ್ಟೆಂಟ್ ಅಲ್ಲ, ಮನಿ ಕಟ್ಟಲಿಕ್ಕೆ ಬೇಕಾಗುವಂಥ ಬೇಸ್ ಮೊದಲು ತಯಾರು ಮಾಡಬೇಕಲ್ಲ, ಅದಕ್ಕೆ ಐ ಕನ್ಸಿಡರ್ ಯು ಆ್ಯಸ್ ಬೇಸ್. ಸೊ ನೆಕ್ಸ್ಟ್, ನೀವೆಲ್ಲರಿಗೂ ಗೊತ್ತು, ಬಹುತೇಕ ವಿದ್ಯಾರ್ಥಿಗಳು ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಟ್ ದ ಏಜ್ ಆಫ್ 12 ಏನಿಲ್ಲ ಅಂದರೆ 4ನೇ ತರಗತಿ 5ನೇ ತರಗತಿ ಮತ್ತು 6ನೇ ತರಗತಿಯಲ್ಲಿ ಓದ್ತಾ ಇರಬೇಕಾದ್ರೆ, ಸರ್ ನಾವು ಈಗಾಗಲೇ ಪಾಸ್ ಆಗಿಲ್ಲ ಅಂತಂದರೆ ನಿಮ್ಮ ತಮ್ಮಂದಿರು ನಿಮ್ಮ ತಂಗಿಗಳು ಇರಲ್ಲ, ಅವರಿಗೆ ನೀವು ಗೈಡ್ ಮಾಡಬೇಕು. ಅಲ್ಲಿ ಲಿಸ್ಟ್ ಆಫ್ ಎಕ್ಸಾಮಿನೇಷನ್ಸ್. ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಎಲ್ಲರಿಗೂ ಗೊತ್ತು, ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಎರಡನೇದು ಜವಾಹರ್ ನವೋದಯ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್, ಕಿತ್ತೂರು ರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ಗರ್ಲ್ಸ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ RMS ಬೆಳಗಾಂ, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್. ಹೀಗೆ ಇನ್ನೂ ಸಾಕಷ್ಟಿದೆ. ಬಟ್ ಇವು ಏನಲ್ಲ, ದೀಸ್ 4 to 5 schools have been considered as most famous, important, education centers. Next please. Competitive examinations after grade 10. ಮಕ್ಕಳು ಲಕ್ಷ ಕೊಟ್ಟು ಕೇಳ್ತಾ ಇದ್ದೀನಿ ಅಂತ ನನ್ನ ಭಾವನೆ. ಸರ್ ಅವ್ರು ಇಲ್ಲಿ ಕೊಟ್ಟು ಚೆನ್ನಾಗಿ ಕಾಣಬಹುದು. Google and get the information downloaded if you want to appear for any examination. National Talent Search Examination, popularly called as NTSC examination, Olympiad examinations. These are national level as well as international level Olympiad examinations. There are different examinations, mainly Olympiad examinations. ನೀವು ಫರ್ದರ್ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಾನು ಅವರಿಗೆ ಕೊಟ್ಟಿದ್ದೀನಿ, ಆಮೇಲೆ ನೀವು ಪಡ್ಕೊಳ್ಬೋದು. ಹಾಗೆಯೇ ಎಕ್ಸಾಮಿನೇಷನ್ NSTSE, ಸ್ಕೋಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್, ಇಂಡಿಯನ್ ನೇವಿ ಮೆಟ್ರಿಕ್ ರಿಕ್ರೂಟ್ಮೆಂಟ್ ಟೆಸ್ಟ್. ಇಂಡಿಯನ್ ನೇವಿ, naturally name itself tells that it is to enter into the Indian Defence Forces. Next please. Examination, JEE Joint Entrance Examination, popularly called as. It will be conducted in 2 ways. One is JEE Mains and JEE Advanced. JEE Mains are mainly into IITs, NIIT, BE, BTech, B Archaeology, JEE Mains, and ಇನ್ನೊಂದು JEE Advanced. They are into IITs in India. And NIT, IITs ಅಂತಂದರೆ Indian Institute of Technologies. These are the most advanced and most prestigious institutions in the world. Once in an interview, the President of America, Obama,
Obama. Long back, after 5-6 years back, there was an interview. Question was, which are the best institution you liked in your life ಅಂತ ಕೇಳಿದ್ರು. ಅದಕ್ಕೆ ಒಬಾಮಾ said, I believe in Indian IITs ಅಂತ. What he told, I read Indian IITs are the topmost, the world's most top institutions in the world. ಯಾಕಂತಂದ್ರೆ he told 100 universities in the world. 100 universities in the world are put together equal to one IIT in India. ಅಷ್ಟು Indian Institute of Technology. ನೀವು once you enter into the IITs ಅಂದ್ರೆ ನಿಮಗೆ ನೌಕರಿ ಫಿಕ್ಸ್ ಅಲ್ಲ. ನೌಕರಿ ಅಂತಂದ್ರೆ ವರ್ಷಕ್ಕೆ 2 ಲಕ್ಷ 4 ಲಕ್ಷ ಈ ಲೆಕ್ಕದಾಗಲ್ಲ. ಅವ್ರು ಮಾತಾಡೋದು ಕೋಟಿ ಲೆಕ್ಕದಾಗ. Once you enter into the IITs, your seat for the job is confirmed. ಅದಕ್ಕೆ ಬಿಫೋರ್ ಕಂಪ್ಲೀಷನ್ ಆಫ್ IITs ಅಂದ್ರೆ ಮತ್ತೆ again ಇವೆ BE ಹೊರಗಡೆ we call them BE, Bachelor of Engineering. Same BE courses will be there in the IITs. Once you get into the IITs, make an entry into the IIT, ನಿಮಗೂ ನಿಮ್ಮ ಭವಿಷ್ಯದಲ್ಲಿ just after 5 years ಒಂದು ಬರ್ತ್ ಫಿಕ್ಸು. ಅದು ಎಂಥದ್ದು ಅಂತಂದ್ರೆ ಇಯರ್ಲಿ 2 crore 3 crore ಇದೆ. ಮೊನ್ನೆ ಒಬ್ಬ ವಿದ್ಯಾರ್ಥಿ IIT ಜಾಯಿನ್ ಅದ ಇಂಡಿಯಾದ 3rd ಇಯರ್ ಅದ. ಅವಾಗ ವರ್ಲ್ಡ್ಸ್ ಹೈಯೆಸ್ಟ್ ಸ್ಯಾಲರಿ ಪ್ಯಾಕೇಜ್ ಅಂತ ಒಂದು ಅಮೆರಿಕದ ಕಂಪ್ನಿ ಘೋಷಣೆ ಮಾಡ್ತು. ಅದು ದ್ಯಾಟ್ ಈಸ್ ದ ಪವರ್ ಆಫ್ IITs. ಆ್ಯಂಡ್ ದೆನ್ ಸಿ IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಭಾಳ ಮಂದಿಗೆ ನಮ್ಗೆ ಗೊತ್ತೇ ಇಲ್ಲ ಸರ್ ಹೌ ಟು ಗೆಟ್ ಇನ್ ಟು ದ IISc. IISc ಎಂಟರ್ ಆಗಲಿಕ್ಕೆ ಮೇನ್ಲಿ ಟೂ ಮೆಥಡ್ಸ್ ಇದಾವೆ, 2 process. ಒಂದು, either you do very extremely well in IIT JEE examination, you should be top 100 in the list. ಇಡೀ ದೇಶದ ಲಕ್ಷಾಂತರ ಮಕ್ಕಳು ಭಾಗವಹಿಸ್ತಾರೆ. ಆ ಲಿಸ್ಟಲ್ಲಿ ಇಫ್ ಯು ಅಪಿಯರ್ ಬಿಲೋ 100 or within 100, ನಿಮ್ಗೆ ಯು ವಿಲ್ ಗೆಟ್ ಇನ್ ಟು ದ IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಆ್ಯಂಡ್ ಒನ್ ಮೋರ್ ಎಕ್ಸಾಮಿನೇಷನ್ ಅದೇ IISc ಎಂಟರ್ ಆಗಬೇಕಾದ್ರೆ ದೇರ್ ಈಸ್ IAT, ಮೀನ್ಸ್ ಐಸರ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ. ಐಸರ್ ಅಂತ ಅನ್ನೋದು ಕೂಡ ಒಂದು ಸಂಸ್ಥೆ ಹೇಳಿದೆ ನಿಮಗೆ. ಸೊ IIScಗೆ ಎಂಟರ್ ಆಗಲಿಕ್ಕೆ ಟೂ ವೇಸ್. ಒಂದು IIT ಅಡ್ವಾನ್ಸ್, ಇನ್ನೊಂದು IAT. IAT ಮೀನ್ಸ್ ಐಸರ್ ಅಪ್ಟಿಟ್ಯೂಡ್ ಟೆಸ್ಟರ್. ನೆಕ್ಸ್ಟ್ ಕಮ್ಸ್ NICER. So nice to listen. NICER, National Institute of Science Education and Research. ಈ NICER ಕೂಡ ಫಂಡಮೆಂಟಲ್ ಸೈನ್ಸ್. ಭಾಳ ಮಂದಿ ನಾವೆಲ್ಲರೂ ಏನು ಮಾಡ್ತೀವಿ, PU ಆದ ಕೂಡಲೇ ಇಂಜಿನಿಯರಿಂಗು ಮೆಡಿಕಲ್ ಅಂತ ಯೋಚನೆ ಮಾಡ್ತೀವಿ. ತಪ್ಪಿದರೆ BSc ಮಾಡ್ತೀವಿ, BCom ಮಾಡ್ತೀವಿ, BA ಮಾಡ್ತೀವಿ. ಬಟ್ ದೇಶದಲ್ಲಿ ಇತ್ತೀಚಿನ ಒಂದು ಟ್ರೆಂಡ್ ಏನಿದೆ ಅಂತಂದ್ರೆ ಇಂಡಿಯಾ ಈಸ್ ಪರ್ಫಾರ್ಮಿಂಗ್ ವೆರಿ ಪುವರ್ ಇನ್ ದ ಫಂಡಮೆಂಟಲ್ ಸೈನ್ಸ್. ದಟ್ ಈಸ್ ಮ್ಯಾಟರ್ ಆಫ್ ಗ್ರೇವ್ ಕನ್ಸರ್ನ್. ಏನು, ಕೀಪಿಂಗ್ ದಿಸ್ ಇನ್ ದ ಮೈಂಡ್, ದ ಇಂಡಿಯನ್ ಗವರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ 2 types of policies to promote fundamental science, pure science, fundamental science. ಯಾವ ಅಂತಂದ್ರೆ one is ICER and another one is NICER. ದೇಶದಲ್ಲಿ ಕೇವಲ 9 ಇಂಥ ಇನ್ಸ್ಟಿಟ್ಯೂಟ್ಸ್ ಇದಾವೆ which are almost equivalent to IITs in India. And they are so elaborately developed. Every year they are getting grants of to the tune of few crores. ಒಂದೊಂದು ಕಾಲೇಜ್ ರನ್ ಮಾಡಲಿಕ್ಕೆ for every 10 children there will be one professor. For every 10 children there will be one professor who is doctorate in this subject. ಅಲ್ಲಿ again you can do biology, chemistry, physics, mathematics. ಇವು ಈ ಸಬ್ಜೆಕ್ಟ್ ಮೇಲೆ ಏನು ಮಾಡ್ತಾರೆ, ಫಂಡಮೆಂಟಲ್ ಸೈನ್ಸ್ ಅನ್ನ ಪ್ರಮೋಟ್ ಮಾಡುವಂಥ ಇನ್ಸ್ಟಿಟ್ಯೂಷನ್ಸ್. ಸಿ ದೀಸ್ ಆರ್ ರನ್ ಅಂಡ್ ಮ್ಯಾನೇಜ್ ಬೈ Directorate of Atomic Energy and BAS, Baba Atomic Research Centers. And then
IIT ಅಡ್ವಾನ್ಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ IIT ಸಿಗ್ತದೆ. ದೆನ್ ಬಿಟ್ಸ್ಯಾಟ್ ಅಂತ ಒಂದಿದೆ, ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಬಿಟ್ಸ್ ಪಿಲಾನಿ. ಪಿಲಾನಿ is a place where this college is located in Punjab. And then comes after second PU, next major concern is medical. Medical ನಿಮ್ಮೆಲ್ಲರಿಗೂ ಗೊತ್ತು. What do? You write a NEET examination. You have to write very neatly so that you get into the medical college. ಇಲ್ಲಿ ಮೆಡಿಕಲ್ ಕಾಲೇಜ್ ಅಂದ್ಮೇಲೆ ಇಡೀ ದೇಶದಲ್ಲಿರುವಂಥ ಮೆಡಿಕಲ್ ಕಾಲೇಜ್ಗಳು ಒಂದು ಸೈಡ್ ಆದರೆ ದೇರ್ ಆರ್ ಟೂ ಅನದರ್ ಮೆಡಿಕಲ್ ಕಾಲೇಜಸ್. ಒಂದು ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಒಂದು. ದೇರ್ ಆರ್ ಸೋ ಮೆನಿ ಏಮ್ಸ್ ಕಾಲೇಜಸ್ ಇನ್ ಇಂಡಿಯಾ. ಆ್ಯಂಡ್ ಒನ್ ಮೋರ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ AFMC ಅಂತ ಬರ್ತದೆ ಪುಣೆಯಲ್ಲಿ. AFMC ಅಂತಂದರೆ ಏರ್ಫೋರ್ಸ್ ಮೆಡಿಕಲ್ ಕಾಲೇಜ್ ಅಂತ. ಇದೇ ನೀಟ್ ಎಕ್ಸಾಮಿನೇಷನ್ನೇ ಆಧಾರವಾಗಿ ಇಟ್ಕೊಂಡು ಅದಕ್ಕೊಂದು ಸೆಪರೇಟ್ ಎಕ್ಸಾಮಿನೇಷನ್ ಏನಿಲ್ಲ. ನೀಟ್ ಎಕ್ಸಾಮಿನೇಷನ್ ನೀವು ಚೆನ್ನಾಗಿ ಮಾಡಿದರೆ ಇಫ್ ಯು ಕ್ವಾಲಿಫೈ ಬಿಲೋ 500 ಇನ್ ದ ಲಿಸ್ಟ್, ಇನ್ ಆಲ್ ಇಂಡಿಯಾ ಮೆರಿಟ್ ಲಿಸ್ಟ್ 500 ಒಳಗೆ ಬಂದರೆ ಯು ವಿಲ್ ಬಿ ಏಬಲ್ ಟು ಗೆಟ್ ಅ ಸೀಟ್ ಇನ್ ದ AFMC ಆರ್ ಏಮ್ಸ್. ಅದಕ್ಕಿಂತ ಕೆಳಗೆ ಇನ್ನು 500 ಜಾಸ್ತಿ ಆಯಿತು. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಎವ್ರಿ ಇಯರ್ ಕೋರ್ಸ್. ಪ್ರತಿ ವರ್ಷ ಇಟ್ ವಿಲ್ ಫ್ಲಕ್ಚುಯೇಟಿವ್. ಕೆಲವು ಸಲ ಕಡಿಮೆ ಮಾಡಿದ್ರು ಸಿಗ್ಬೋದು, ಕೆಲವು ಸಲ ವಿದಿನ್ 100 ಬಂದ ಪುಸ್ತಕ ಸಿಗೋದು ಕಷ್ಟ ಆಗ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಟೋಟಲ್ ಇಂಡಿಯಾಸ್ ಪರ್ಸೆಂಟೈಲ್ ಅಂತ ಇದೆ. ಅದು ನೀಟ್. ಅಲ್ಲಿ ನೀಟ್ ಮಾಡೋದ್ರಿಂದ ಯು ಕ್ಯಾನ್ ಗೆಟ್ ಇನ್ ಟು ದ MBBS, governmental MBBS colleges, private MBBS colleges, or any type deemed university MBBS colleges, but you must qualify in the NEET examination. I have money, my father is crorepati, my father has 1,000 crore rupees in his pocket, I don't need to do that best in the NEET examination. No, it doesn't work. Even if you have crores in your pocket, you cannot get into the medical college unless and until you qualify in the examination. ನೀವು ಪಾಸ್ ಆಗದೆ ಹೋದರೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕೊಟ್ಟಿರ್ತಾರೆ, ಅದು ತಗೊಳ್ಳಿಲ್ಲ ಅಂತಂದರೆ ನಿಮ್ಮ ಕೋಟಿ ಯಾವ ಕೆಲಸಕ್ಕೂ ಬರಲ್ಲ. ಹಾಗಾಗಿ ಯು ರಿಮೆಂಬರ್, ನೀಟ್ ಎಕ್ಸಾಮಿನೇಷನ್ ಕೊಟ್ಟು ಎಲ್ಲರಿಗೂ ಸೀಟ್ ಸಿಗ್ತದಂತಲ್ಲ, ರೊಕ್ಕ ಇದ್ರೂ ಎಲ್ಲರಿಗೂ ನಾನು ಮೆಡಿಕಲ್ ಕಲಿತೀನಿ ಅಂತಲ್ಲ. ಯು ಮಸ್ಟ್ ಕ್ವಾಲಿಫೈ ಇನ್ ದ ನೀಟ್ ಎಕ್ಸಾಮಿನೇಷನ್. ನೆಕ್ಸ್ಟ್ ಕಮ್ಸ್ 10 minutes. ಫಾರ್ 10 minutes he charges 20 lakhs. For 10 minutes, he charges 20 lakhs. ಒಂದು ದಿನಕ್ಕೆ 4 ತಾಸು ಕೆಲಸ ಮಾಡ್ತಾನೆ ಅಂತಂದ್ರೆ ಇದನ್ನ ನಾವು ಮಾತಾಡೋಕ್ಕೆ 20 minutes, 20 months, 20 years, days ಅಲ್ಲ. But 10 minutes, he is charging highly lucrative money. ಎಷ್ಟು? Nearly 20 lakhs. Law is also considered most lucrative career in India. ಅದಕ್ಕೆ ಆಲ್ ಇಂಡಿಯಾ ಲಾ ಎಂಟ್ರೆನ್ಸ್ ಟೆಸ್ಟ್ ಅಂತ ಇದೆ, AILET, ಆಲ್ ಇಂಡಿಯಾ ಲಾ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಥ್ರೂ ದಟ್ ಎಕ್ಸಾಮಿನೇಷನ್ ಯು ಕ್ಯಾನ್ ಗೆಟ್ into the BA, LLB, LLM, PhD in top Indian law colleges. Next page. Fundamental science, as I have already told, fundamental science promote ಮಾಡಲಿಕ್ಕೆ ಅಲ್ಲಿ ದೇರ್ ಇಸ್ ಒನ್ ಕಾಲೇಜ್. ಭುವನೇಶ್ವರ, ತಿರುವನಂತಪುರಂ, ಕೇರಳ ಇಟ್ಕೊಂಡು ಒಟ್ಟು ಇಂಡಿಯಾದಲ್ಲಿ ಒಟ್ಟು 9 ಕಾಲೇಜ್ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಅಂತ IISR ಮತ್ತು NISR ಕಾಲೇಜ್ ಅಂತ ಕರೀತಾರೆ. ಅಲ್ಲಿ 5 years ಕೋರ್ಸ್ ಇದೆ. ಇಫ್ ಯು ಗೆಟ್ ಇನ್ ಟು ದ BSc ಮಾಡಿ ಯು ಹ್ಯಾವ್ ಟು ಗೋ ಫಾರ್ MSc. ಇಲ್ಲಿ 3 ವರ್ಷ 5 ವರ್ಷ. ಇಲ್ಲಿ ಒಂದು ಕೋರ್ಸ್ ವಿಶೇಷ ಏನಂತಂದ್ರೆ ಇಟ್ ಈಸ್ ಎ ಸ್ಪೆಷಲ್ ಕೋರ್ಸ್ ವಿಚ್ ಇಸ್ ಕಾಲ್ಡ್ ಎಸ್ 5 years BSMS, ನಾಟ್ BSc MSc. ಇಟ್ ಈಸ್ BSMS, ಬ್ಯಾಚುಲರ್ ಆಫ್ ಸೈನ್ಸ್, ಬ್ಯಾಚುಲರ್ ಆಫ್ ಮಾಸ್ಟರ್ ಆಫ್ ಸೈನ್ಸ್, BSMS 5 years ಕೋರ್ಸ್. ಇಷ್ಟು ಡಿಮಾಂಡ್ ಆದವರಿಗೆ ಅಂತಂದರೆ ಆಫ್ಟರ್ ಕಂಪ್ಲೀಷನ್ ದೇ ಗೆಟ್ ಜಾಬ್ಸ್ ಆಲ್ ಅಕ್ರಾಸ್ ದ ವರ್ಲ್ಡ್. ನೈಸರ್ಗಿಕ ಹೊರಗೆ ಬಂದ ಕ್ಯಾಂಡಿಡೇಟ್ ಅಂತಂದರೆ many companies, many organizations, institutions wait for ಜಾತಕ ಪಕ್ಷಿ ಇದೆ. ನೈಸರ್ಗಿಕ ಹುಡುಗ ಬಂದ ಅಂತಂದ್ರೆ
it's totally different issue. Very, very lucrative career opportunities in the NISA. ಇವರಿಗೆ ಈ ಕಾಲೇಜ್ ಎಂಟರ್ ಆಗಬೇಕಾದ್ರೆ ಅಗೇನ್ ಯು ಹ್ಯಾವ್ ಟು ಕ್ವಾಲಿಫೈ, ನಾಟ್ ಜಸ್ಟ್ ಕ್ವಾಲಿಫೈ, ಯು ಹ್ಯಾವ್ ಟು ಸ್ಕೋರ್ ಗುಡ್ ಇನ್ JEE advanced, and also there is national level entrance examination called NEST ಅಂತ, NEST. If you perform well in the national examination screening testing, you know that. If you perform extremely well in the NEST examination, you can make very nice nest to dwell happily for 100 years, no doubt. Then mathematics, in the field of mathematics, ನೀವು BSc MSc ಮಾಡಿ mathematics ಮಾಡಬೇಕು. Soon after the PUC, you can appear for this examination, Indian Statistical Institute of Admission Test, where you can some mistake is there, mathematics, stats, etc. So this is a career opportunity in the next competitive examinations after graduation. UPSC examination, graduation ಆಗಿರಬೇಕು. It may be graduation ಅಂತಂದ್ರೆ ಏನಾಗಿರ್ಬೋದು, it may be BA, BCom, engineering, medical, BBSc, Bachelor of Veterinary Science, ಯಾವ ಬೇಕಾದ ಗ್ರಾಜುಯೇಷನ್ ಆಗಿರಬೇಕು ಫ್ರಮ್ ದ ರಿಕಗ್ನೈಸ್ಡ್ ಯೂನಿವರ್ಸಿಟಿ. ಅವರು ಈ UPSC ಎಕ್ಸಾಮ್ ಬರೀಬಹುದು, UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, IAS ಟಾಪ್ ಸ್ಕೋರರ್ಸ್ಗೆ IAS ಹೋಗ್ತದೆ. ದೆನ್ ದೇರ್ ಆರ್ ಡಿಫರೆಂಟ್ ಎಕ್ಸಾಮಿನೇಷನ್. ಇದೇ ಎಕ್ಸಾಮ್ ಮೂಲಕ ಡಿಫರೆಂಟ್ ಕ್ಯಾಟಗರೀಸ್ ನಿಮ್ಗೆ ಬೇರೆ ಬೇರೆ ನೌಕರಿಗಳು ಸಿಗ್ತಾವು. ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್, IAS ಅಂತ ಸೆಪರೇಟ್ ಅದು. ದೋಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಇಂಜಿನಿಯರಿಂಗ್ ಮೀನ್ಸ್ BE ಯಾರು ಮಾಡ್ತಾರಲ್ಲ ಅವರಿಗೆ ಇದೊಂದು ಸೆಪರೇಟ್ ಎಕ್ಸಾಮಿನೇಷನ್ ಇದೆ, ಅದನ್ನು ಬರೀಬೋದು. ದೆನ್ ಬ್ಯಾಂಕ್ ಎಕ್ಸಾಮಿನೇಷನ್ಸ್, IBPS ಅಂತ ಕರೀತಾರೆ. ಡಿಫೆನ್ಸ್ ಆ್ಯಂಡ್ ಆರ್ಮ್ ಫೋರ್ಸ್ ಎಕ್ಸಾಮಿನೇಷನ್ಸ್ ಆರ್ ದೇರ್ ಆಫ್ಟರ್ ಡಿಗ್ರಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್, this is the board which conduct examination throughout the year in different months. Then Indian Economic Service, and that's separate examination for the candidates who have finished graduation. IFS examination, Indian Forestry examination. UPSC ಮೂರು ಎಕ್ಸಾಮ್ ಬರೆದ್ರೆ ಎಲ್ಲ ನಮಗೂ ಸಿಗ್ತಾವ ಅಂತ ಹೇಳಿಲ್ಲ, ಕೆಲವು ಸಿಗ್ತಾವು, ಬಟ್ ದೇರ್ ಆರ್ ಇನ್ ಸೆಪರೇಟ್ ಎಕ್ಸಾಮಿನೇಷನ್ಸ್ ಫಾರ್ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಆಲ್ಸೋ ಫಾರ್ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ಸ್. ಫಾರ್ ದಟ್ ವಿ ಹ್ಯಾವ್ ಟು ಇವೆಲ್ಲ ಏನದವಲ್ಲ, ದೀಸ್ ಆರ್ ಆಲ್ ಫಾರ್ ನೌಕರಿ. ಈ ಎಕ್ಸಾಮಿನೇಷನ್ಸ್ ಆರ್ ಆಫ್ 2 types, one for the education and another for career, for a job. ఇది ಏನದಲ್ಲ after graduation, these are mainly for the jobs. Next, it is again you must do very honestly. ಅದಕ್ಕೆ ಏನು ರೆಫರ್ ಮಾಡ್ಬೋದು ನೀವು ಅಂತಂದ್ರೆ, ಯು ಶುಡ್ ರೆಫರ್ ಟೆಕ್ಸ್ಟ್ ಬುಕ್ ಫ್ರಮ್ grade 6 to 12. ಹಿಂಗೆ ಓದಬೇಕಲ್ಲ, ಟೆಕ್ಸ್ಟ್ ಬುಕ್ಗಳನ್ನು ಹಿಂಗೆ ಓದಬೇಕಲ್ಲ, ಆಲ್ ದ ಟೆಕ್ಸ್ಟ್ ಬುಕ್ಸ್ ಫ್ರಮ್ grade 6 to grade 12 ಒಂಥರ ಹುಚ್ಚಿಲ್ದಂಗೆ ಓದಬೇಕು. ಸುಮ್ಮನೆ ನಿಮ್ಮ 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಒಂದು ಏನೋ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಒಂದು ಏನೋ ಸೀರೀಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಬೋರ್ಡ್ ಎಕ್ಸಾಮ್ ಇರ್ತಾವೆ, ಒಂದು 8 ಕ್ವಶನ್ ಪೇಪರ್ ಬೈಕಟ್ ಮಾಡಿರಿ, ಒಂದು 8 ಕ್ವಶನ್ ಬ್ಯಾಂಕ್ ರೆಫರ್ ಮಾಡಿರಿ, ಅಷ್ಟಾದ್ರೂ ಮುಗೀತು ಅಂತ ತಿಳ್ಕೊಂಡು ಕಾನ್ಸೆಪ್ಟ್ ಇದೆ. ಬಟ್ ಅವ್ರು ಎಂದು ದೇ ಕ್ಯಾನ್ ಗೆಟ್ ಎ ಜಾಬ್ ಅಷ್ಟೇ, ಅವರು ಡಿಫ್ರೆಂಟ್ ಆಗಿ ಏನು ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ನೀವು ಟೆಕ್ಸ್ಟ್ ಬುಕ್ ಹೆಂಗೆ ಓದಬೇಕು ಅಂತ ಹೆಂಗೆ ಓದಬೇಕಂದ್ರೆ, ಯು ಮಸ್ಟ್ ಬಿ ಏಬಲ್ ಟು ಅಪ್ಲೈ ಯುವರ್ ನಾಲೆಜ್ ವಾಟ್ ಎವರ್ ದ್ಯಾಟ್ ಯು ಹ್ಯಾವ್ ಲರ್ನ್. ಇಲ್ಲ ಅಂತಂದ್ರೆ ಏನೂ ಉಪಯೋಗ ಇಲ್ಲ. ವೆನ್ ಯು ಏನೋ ಒಂದು ಪರ್ಟಿಕ್ಯುಲರ್ ಕಂಟೆಂಟನ್ನು ಓದ್ತೀರಿ, ಬುಕ್ಕ ಓದ್ತೀರಿ, ಅದು ಅಪ್ಲೈ ಮಾಡಲಿಕ್ಕೆ ನಿಮ್ಗೆ ಬರಲಿಲ್ಲ ಅಂದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಮಾಡಲಿಕ್ಕೆ ಆಗಲ್ಲ. ಯು ಆರ್ ಫಿಟ್ ಓನ್ಲಿ ಫಾರ್ ಕ್ಲಾಸ್ ಎಕ್ಸಾಮಿನೇಷನ್, 8th ಕ್ಲಾಸ್ ಎಕ್ಸಾಮಿನೇಷನ್, 10th ಕ್ಲಾಸ್ ಎಕ್ಸಾಮಿನೇಷನ್. ಬಟ್ ಹೇಗೆ ಇಬ್ಬರು ಸೇಮ್ ಕ್ಯಾಂಡಿಡೇಟ್ ಅವನು 99% ಮಾಡ್ತಿದ್ದ, ಇವನು 99% ಮಾಡ್ತಿದ್ದ, ಬಟ್ ಒಬ್ಬವ ಕ್ವಾಲಿಫೈ ಆಗ್ತಾನೆ IAS ನಲ್ಲಿ, ಇನ್ನೊಬ್ಬ ಕ್ವಾಲಿಫೈ ಆಗಲ್ಲ. ಸೇಮ್ ಕ್ಯಾಲಿಬರ್, ಸೇಮ್ ಏಜ್, ಸೇಮ್ ಫ್ಯಾಮಿಲಿ, ಎಲ್ಲ ಸೇಮೇ. ಆದರೆ ಈ ಕೆನಾಟ್ ಮೇಕ್ ಇಟ್ ಟು IAS.
ದೋ ಸೇಮ್ ಕ್ಯಾಟಗರಿ. ಯಾಕಂತ ಕೇಳಿದ್ರೆ ಒನ್ ಈಸ್ ವೆರಿ ಗುಡ್ ಇನ್ ಅಪ್ಲೈಯಿಂಗ್ ದ ನಾಲೆಜ್ and another one is not good, he is very poor. Though he is scoring 99, he is fit only for the board examination. Yeah, applicability ಬರ್ತದೆ, ಅವರು ಮಾತ್ರ ಏನು ಮಾಡಲಿಕ್ಕೆ ಬರ್ತದೆ, ಈ ದೊಡ್ಡ ದೊಡ್ಡ ಎಕ್ಸಾಮಿನೇಷನ್ಗಳನ್ನು ನೀವು ಬರೀಲಿಕ್ಕೆ ಸಾಧ್ಯ. ಪ್ರಾಕ್ಟಿಕಲಿಟಿ ಭಾಳ ಇಂಪಾರ್ಟೆಂಟ್. ಏನು ಒಂದ್ಸಲ ಜೋಕ್ ಹೇಳ್ತೀನಿ, ಸಣ್ಣ ಜೋಕ್ ಹೇಳ್ತೀನಿ ನೋಡಿ. ಬರೇ ವ್ಯಾಸ ಬರೀದೇ ಆಯಿತು ಪುರಾಣ. ಒಬ್ಬ ಪ್ರೊಫೆಸರ್ ಏನು ಮಾಡಿದ, PhD ಡಾಕ್ಟರೇಟ್. ಏನು ಅವ ಯಾರನ್ನೇ ಬಿಟ್ಟೆ ಆಗಲಿ, ಅವ ಒಂಥರ ಟ್ರೋಫಿ ಸಿಂಡ್ರೋಮ್ ಅಂತ ಗೊತ್ತಲ್ಲ, ನಾ ಅದನ್ನು ಮಾಡಿದೆ, ನಾ ಇದನ್ನು ಮಾಡಿದೆ ಅಂತ ತಿಳ್ಕೊಂಡು ಯಾವಾಗಲೂ ಎಲ್ಲರಿಗೆ ಹೇಳ್ಕೊಂಡು ಹೋಗ್ತಿರ್ತಾರೆ. ಈ ವಾಸ್ ಸಫರಿಂಗ್ ಫ್ರಮ್ ಎ ಟೈಪ್ ಆಫ್ ಟ್ರೋಫಿ ಸಿಂಡ್ರೋಮ್ ಆಫ್ ಡಾಕ್ಟರೇಟ್. ಯಾರೇ ಬಂದು ಒಂದು ಹುಡುಗಿ ಗುಡ್ ಮಾರ್ನಿಂಗ್ ಅಂಕಲ್, ಅಮ್ಮ ನಿಮ್ಗೆ ಗೊತ್ತಿಲ್ಲ ನಾ ಡಾಕ್ಟರೇಟ್ ಮಾಡೀನಿ. ಯಾರೇ ಬಂದ್ಬಿಟ್ಟೆ ಅಲ್ಲಿ ನಾ ಡಾಕ್ಟರೇಟ್ ಮಾಡೀನಿ ಅಂತ ಹೇಳ್ಕೊಂತ ತಿರ್ಗಾಡ್ತಿದ್ವು. ಒಂದ್ಸಲ ಕಾಯಿಪಲ್ಲೆ ಮಾರ್ಕೆಟಿಗೆ ಹೋದ್ರು. ಕಾಯಿಪಲ್ಲೆ ಮಾರ್ಕೆಟಿಗೆ ಡಾಕ್ಟರೇಟ್ ಮಾಡಿದ್ದ ಮ್ಯಾಥಮೆಟಿಕ್ಸು. ಏನು ಒಂದು ಅಜ್ಜಿ ಕಡೆ ಎಲ್ಲ ಖರೀದಿ ಮಾಡಿದ, ಬೆಂಡೆಕಾಯಿ, ಆ ಕಾಯಿ, ಈ ಕಾಯಿ, ಟೊಮ್ಯಾಟೊ, ಮೆಣಸಿನಕಾಯಿ ಏನೆಲ್ಲ ಪರ್ಚೇಸ್ ಮಾಡಿದ. ಅಜ್ಜಿ ಕೇಳ್ದ, ಅಜ್ಜಿ ಇದು ಕೆಟ್ಟು ಇದೆಲ್ಲ ಕೇಳ್ಬಿಟ್ಟ. ಕೇಳಿದ ಕೂಡಲೇ ಅಜ್ಜಿ ಹೇಳಿದ್ರು, ಇದು ಹಿಂಗೆ ಕಿಲೋ ಅಂತ ಹೇಳಿದ ಕೂಡಲೇ ಆಯಿತು, ಟೋಟಲ್ ಇಷ್ಟ ಆಯ್ತು ಅಂತ ಕೊಟ್ಟ. ಟೋಟಲ್ ಇಷ್ಟ ಆಯ್ತು ನೋಡಜ್ಜಿ ಇಟ್ಕೋ ಅಂತ ಕೊಟ್ಟ. ಅಜ್ಜಿ ಅಂದ್ರು, ಏನು ಶಾಣೆ ಇದೆ ಕಣ್ಣಿ, ನೀನು 2 ವರ್ಷ ಶಾಣೆ ಇದೀನಿ, ಬರೀ ನಾನು ಕೇಳಿದ್ರೆ ಸಾಕು, ಇನ್ ಫ್ಯೂ ಸೆಕೆಂಡ್ಸ್ ನೀವು ಕ್ಯಾಲ್ಕುಲೇಷನ್ ಮಾಡಿ ದುಡ್ಡು ಕೊಟ್ಬಿಟ್ಟಲ್ಲ, ಏನು ಶಾಣೆ ಇದೆಯಪ್ಪ ನೀವು ಅಂತಂದ್ಕೊಳ್ಳಿ. ಅಜ್ಜಿ ನಿನ್ಗೆ ಗೊತ್ತಿಲ್ಲ, ನಾನು ಡಾಕ್ಟರೇಟ್ ಮಾಡಿ, ನಿನಗೆ ಗೊತ್ತಿಲ್ಲೇನು, ಐ ಹ್ಯಾವ್ ಡನ್ ಮೈ ಡಾಕ್ಟರೇಟ್ ಇನ್ ಮ್ಯಾಥಮೆಟಿಕ್ಸ್. ಹೌದಪ್ಪ, ನೀ ಯಾವಾಗ ಕೆಳಗೆ ಟಮಾಟೆ ಹಾಕಿ ಮ್ಯಾಗ ಬದ್ನಿಕಾಯಿ ಬಟಾಟೆ ಹಾಕಿದಲ್ಲ ಅವೇ ಗೊತ್ತೈತಿ. ಇದು ಡಾಕ್ಟರೇಟ್. ಏನು ಅಪ್ಲಿಕ್ಯಾಬಿಲಿಟಿ ಇಸ್ ನಾಟ್ ದೇರ್. ಅಪ್ಲಿಕ್ಯಾಬಿಲಿಟಿ ಇರಲಿಲ್ಲ ಅಂತಂದ್ರೆ ನಾವು ಕಲಿತಂಥ ವಿದ್ಯೆ ಲದ್ದಿಗೆ ಸಮಾನ. ಅದಕ್ಕೆ ನೀವು 6 to 12 ಏನು ಓದ್ತೀರಿ, 6 to 12 ಅಂದ್ರೆ ಟೋಟಲ್ ಏನು ಓದ್ತಿರಲ್ಲ, ಅದನ್ನು ನೀವು ಹ್ಯಾಂಡ್ ಬೇಕಾದಂಗೆ ತಿರುಗಾಡಿ ಬರೀತೀರಿ. ಆ ಮಟ್ಟಕ್ಕೆ ನೀವು ಏನಾಗಬೇಕು, ಆ ಪುಸ್ತಕಗಳಲ್ಲಿ ಪರ್ಫೆಕ್ಟ್ ಆಗಿ ನೀವು ರೆಡಿ ಆಗಬೇಕು. ಅಂಥವ್ರು ಮಾತ್ರ ಇಂಥ ಟಾಪ್ ಎಕ್ಸಾಮಿನೇಷನ್ಸ್ಗಳನ್ನು ಬರಲಿಕ್ಕೆ ಸಾಧ್ಯ ಅದ. ಬರೀ ಜಾಸ್ತಿ ಕ್ವಶನ್ ಹಿಂದಿನ ಒಂದಿಷ್ಟು ಎಕ್ಸಸೈಸ್ನಾಗ ಒಂದು 20 ಕ್ವಶನ್ ಅದಾವು, ಬೈಪಾಟ್ ಮಾಡ್ತಾ ಮಾಡಿ ಎಕ್ಸಾಮಿನೇಷನ್ದಾಗ ಮನೆಗೆ 99 100 ಮಾಡಿದರೆ ಇಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್. ಅದು ಟೆಕ್ಸ್ಟ್ ಬುಕ್ನಲ್ಲಿ ಓದುವ ಮೆಥಡ್. ದೆನ್ ಮ್ಯಾಗ್ಝಿನ್ಸ್. There are so many magazines available now in the shops, book shopಗಳಲ್ಲಿ. ಕಾಂಪಿಟೇಷನ್ ಸಕ್ಸಸ್ ಸರ್ವೈವಲ್ ಅಂತದೆ, ಇಂಡಿಯಾ ಟುಡೇ ಅಂತದೆ, ಡೆಕ್ಕನ್ ಕ್ರೋನಿಕಲ್ ಅಂತದೆ. There are so many thousands of magazines available. ಯಾವುದೇ 1 ಅಥವಾ 2 ಮ್ಯಾಗಝಿನ್ಗಳನ್ನು ನೀಟಾಗಿ ಓದು. ಎಲ್ಲ ಓದೋದಲ್ಲ, ಅಂಗಡಿ ಒಳಗೆ 10 ಮ್ಯಾಗಝಿನ್ ಸಿಗ್ತಾವೆ, 10 ಓದೋದಲ್ಲ. ಒಂದನ್ನೇ ಎಷ್ಟು ಶ್ರದ್ಧೆಯಿಂದ ಎಷ್ಟು ನೀಟಾಗಿ ನೀ ಅಧ್ಯಯನ ಮಾಡ್ತಿರೋದು ಭಾಳ ಇಂಪಾರ್ಟೆಂಟ್. ಮ್ಯಾಗಝಿನ್ಸ್ಗಳನ್ನು ಯಾವುದು 1 ಅಥವಾ 2 ಸಾಕು. ಬೋತ್ ಕನ್ನಡ ಇರ್ತಾವೆ, ಇಂಗ್ಲೀಷ್ನಾಗ ಇರ್ತಾವೆ. ದೆನ್ ಕಾಂಪಿಟೇಷನ್ ಸಕ್ಸಸ್ ಸರ್ವೈವಲ್ ಇದೆ, ಡೆಕ್ಕನ್ ಕ್ರೋನಿಕಲ್ ಇದೆ, ನ್ಯೂಸ್ ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್. ಈ ಬಹುತೇಕ ಆಫ್ಟರ್ ಗ್ರ್ಯಾಜುಯೇಷನ್ ನೌಕರಿಗಾಗಿ ನೀವೇನು ಎಕ್ಸಾಮ್ ಅಪಿಯರ್ ಮಾಡ್ತಿಲ್ಲ, ಅಲ್ಲಿ ನ್ಯೂಸ್ ಪೇಪರ್ ಪ್ಲೇ ವೆರಿ ಡಾಮಿನೆಂಟ್ ರೋಲ್. ನೀವು ಎಷ್ಟೇ ಪರ್ಫೆಕ್ಟ್ ಆದರೆ ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲಿ ಅಂತ ಅನಿಸಿದ್ರೆ, ಇಫ್ ಯು ಆರ್ ನಾಟ್ ಗುಡ್ ಇನ್ ರೀಡಿಂಗ್ ದ ನ್ಯೂಸ್ ಪೇಪರ್ ಆ್ಯಂಡ್ ಇಫ್ ಯು ಆರ್ ನಾಟ್ ಗುಡ್ ಇನ್ ದ, ಅಲ್ಲಿ ಬರೋದೇನು ಕರೆಂಟ್ ಅಫೇರ್ಸ್. ಆ ಕರೆಂಟ್ ಅಫೇರ್ಸ್ ನೀವು ಚೆನ್ನಾಗಿ ಇರಲಿಲ್ಲ ಅಂತಂದರೆ 40 to 50% ಸ್ಕೋರ್ ಡೌನ್ ಆಗೋದು ಅಲ್ಲಿ. ಆ ನ್ಯೂಸ್ ಪೇಪರ್ಗಳನ್ನ ಚೆನ್ನಾಗಿ ಓದಬೇಕು. ಅದಕ್ಕೆ ನಾವು ವಿಷಯವಾಣಿ ಅದ್ಭುತವಾದಂತಹ ನ್ಯೂಸ್ ಪೇಪರನ್ನು ಮಕ್ಕಳಿಗಾಗಿಯೇ ತಯಾರು ಮಾಡಿಕೊಡ್ತಾರೆ. ಯಾವುದು ವಿಷಯವಾಣಿದು ಸ್ಟೂಡೆಂಟ್ ಎಡಿಷನ್ ಮಾಡ್ತಾರೆ. ಎಸ್, ಆ ಸ್ಟೂಡೆಂಟ್ ಎಡಿಷನ್ ಮಕ್ಕಳಿಗೆ ಯಾಕೆ ಮಾಡಿಕೊಟ್ಟಾರ ಅಂತ ಕೇಳಿದ್ರೆ, ಅದು ಪ್ಯೂರ್ಲಿ ಮಕ್ಕಳು ಏನು ಓದಲೇಬೇಕಲ್ಲ, ಅದು ನ್ಯೂಸ್ ಪೇಪರ್ದಾಗ ಎಲ್ಲ ಇರ್ತದೆ ಕಂಟೆಂಟ್, ಅದನ್ನೆಲ್ಲ ನಿಮ್ಗೆ ಓದಲಿಕ್ಕೆ ಆಗಲ್ಲ. ಹಾಗಾಗಿ ಡೈರೆಕ್ಟ್ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲ ಪತ್ರಿಕೆಯವರು ಸ್ಟೂಡೆಂಟ್ ಎಡಿಷನ್ ಅಂತ ತಿಳ್ಕೊಂಡು ಮಾಡಿರ್ತಾರೆ. ಅದರೊಳಗೆ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಅದ್ಭುತವಾದಂಥ ಮಾಹಿತಿಯನ್ನು ಕೊಡ್ತಾರೆ. ಆಮೇಲೆ
ನ್ಯೂಸ್ ಪೇಪರ್ ಓದೋದು ಕೂಡ ಒಂದು ಸ್ಕಿಲ್, ಇಟ್ ಇಸ್ ಅನ್ ಆರ್ಟ್. ನ್ಯೂಸ್ ಪೇಪರ್ ನೀವು ಸಾಮಾನ್ಯವಾಗಿ ನಾವೆಲ್ಲರೂ ಓದೋದು ಹೆಂಗೆ ಏನು ಓದ್ತೀವಿ ಅಂತಂದರೆ, ಲಾರಿ ಹರಿದು 10 ಜನರ ಸಾವು, ಅದನ್ನು ಭಾಳ ಚಂದ ಓದ್ತೀವಿ. ಯಾಕಂತ ನ್ಯೂಸ್ ಪೇಪರ್ ನಡೆಸೋದು ಸದ್ಯಕ್ಕೆ ಸರ್ ತಪ್ಪಾಗಿ ಭಾವಿಸಬಾರ್ದು, ನ್ಯೂಸ್ ಪೇಪರ್ ನಡೆಸೋದು ಸದ್ಯಕ್ಕೆ ದೊಡ್ಡ ಚಾಲೆಂಜಿಂಗ್ ವಿಷಯ ಈಗ. ಯಾಕಂದರೆ ಬರೀ ಕೇವಲ ಏನು ನ್ಯೂಸ್ ಪೇಪರ್ನಲ್ಲಿ ಸೆನ್ಸೇಷನಲ್ ಕ್ರಿಯೇಟ್ ಮಾಡಲಿಲ್ಲ ಅಂದರೆ ಪೇಪರ್ ಯಾರು ಓದಲ್ಲ. ಹಾಗಾಗಿ ಸೆನ್ಸೇಷನ್ ಕ್ರಿಯೇಟ್ ಆಗುವಂಥ ನ್ಯೂಸನ್ನು ಫ್ರಂಟ್ ಪೇಜ್ನಾಗ ಹಾಕಿರ್ತಾರೆ. ನಾಯಿ ಕಚ್ಚಿ ಬಾಲಕ ಸಾವು ಅಂದರೆ ಯಾರು ಓದ್ತಾರೆ ಈಗ. ಅದೇ ಬಾಲಕ ಕಚ್ಚಿ ನಾಯಿ ಸಾವು ಗೊತ್ತದು ಪೇಪರ್ ಹೆಚ್ಚಿಲ್ಲ. ಸೆನ್ಸೇಷನ್ ಕ್ರಿಯೇಟ್ ಮಾಡೋದು ಸದ್ಯಕ್ಕೆ ಪತ್ರಿಕೆಯ ಒಂದು ಭಾಗವೇ. ಹಾಗಾಗಿ ಪತ್ರಿಕೆಯಲ್ಲಿ ಏನು ಓದಬೇಕು ಅಂತಂದು ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಗೊತ್ತಿರಬೇಕು. ಪತ್ರಿಕೆ ಯೂಸಲಿ ಕಾನ್ಸೆಪ್ಟ್ ಹೇಗಿರ್ತದಪ್ಪ ಅಂತಂದರೆ, ಫ್ರಂಟ್ ಪೇಜ್ ಏನಿರಲ್ಲ, ಫ್ರಂಟ್ ಪೇಜು ಸಾಮಾನ್ಯವಾಗಿ ಕರೆಂಟ್ ಅಫೇರ್ಸ್ ಜಾಸ್ತಿ ಇರ್ತದೆ, ಜೊತೆಗೆ ಇಂಥ ಸೆನ್ಸೇಷನ್ ಕ್ರಿಯೇಟ್ ಮಾಡುವಂಥ ನ್ಯೂಸು ಇರ್ತದೆ. ಅದರಲ್ಲಿ ನೀವು ಏನನ್ನು ಓದಬೇಕು ಅನ್ನೋದು ನೀವು ಆಯ್ಕೆ ಮಾಡ್ತೀವಿ. ಬೇರೆ ಬೇರೆ ಪತ್ರಿಕೆಯ ಒಂದು ಲೇಔಟ್ ಬೇರೆ ಬೇರೆ ಇರ್ತದೆ, ಬೇರೆ ಬೇರೆ ಪತ್ರಿಕೆ ಲೇಔಟ್ ಬೇರೆ ಬೇರೆ ಇರ್ತದೆ. ಆಮೇಲೆ ಎರಡನೇ ಪುಟಕ್ಕೆ ಬಂದಾಗ ಪೇಜಿಂಗ್ ಟರ್ನ್ ಆದ ಕೂಡಲೇ ವಿಜಯವಾಣಿಯವರು ಸಂಪಾದಕೀಯ ಪುಟ, ಸಂಪಾದಕೀಯ ಪುಟ ಮೋಸ್ಟ್ ಇಂಪಾರ್ಟೆಂಟ್ ಪುಟ. ಆ ಸಂಪಾದಕೀಯ ಪುಟಗಳಲ್ಲಿ ಅನೇಕ ಪ್ರಚಲಿತ ಘಟನೆಗಳ ಬಗ್ಗೆ ವಿಶ್ಲೇಷಣೆ ಇರ್ತದೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರಗಳನ್ನಲ್ಲಿ ಪ್ರಸ್ತಾಪ ಮಾಡಿರ್ತಾರೆ, ಅನೇಕ ಒಪ್ಪಂದಗಳನ್ನಲ್ಲಿ ಚರ್ಚೆ ಮಾಡಿರ್ತಾರೆ. ಬೇರೆ ಬೇರೆ ಪತ್ರಿಕೆಗಳು ಬೇರೆ ಬೇರೆ ಇರ್ತದೆ. ಇದು ಸಂಪಾದಕೀಯ ಪುಟ ಮತ್ತು ಪ್ರಚಲಿತ ವಿಷಯದ ಬಗ್ಗೆ ನೀಟಾಗಿ ಅನಾಲಿಸಿಸ್ ಅನ್ನು ಅಲ್ಲಿ ಕೊಟ್ಟಿರ್ತಾರೆ, ಅದನ್ನು ಓದಬೇಕು. ನೆಕ್ಸ್ಟ್ ಮುಂದೆ ಹೋದಾಗ ಮತ್ತೆ ನಮ್ಮದು ಲೋಕಲ್ ಬಿಜಾಪುರಕ್ಕೆ ಕೊಟ್ಟು ಬಿಜಾಪುರದೊಂದು ಬಿಜಾಪುರ ಜಾಸ್ತಿ ಕೊಟ್ಟಿರ್ತಾರೆ. ಆಮೇಲೆ ನೆಕ್ಸ್ಟ್ ಕಮ್ಸ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ನ್ಯೂಸ್ ಅಂತ ಇರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶ ಹೋಗಿ ಇನ್ನು ಯಾವುದೇ ದೇಶದ ಪ್ರಚಲಿತ ವಿಷಯಗಳನ್ನು ಚರ್ಚೆ ಮಾಡಿರ್ತಾರೆ. ಏನು ಭಾರತ ದೇಶ ಅಮೆರಿಕದೊಂದಿಗೆ ಮಾಡಿಕೊಂಡಂಥ ಅನೇಕ ಒಪ್ಪಂದಗಳು, ಅಗ್ರಿಮೆಂಟ್ಗಳನ್ನು ಡಿಸ್ಕಸ್ ಮಾಡಿರ್ತಾರೆ. ಬಜೆಟ್ ಬಗ್ಗೆ ಡಿಸ್ಕಷನ್ ಆಗಿರ್ತದೆ. ಬಜೆಟ್ನಲ್ಲಿ ಬರುವಂಥ ಬಜೆಟ್ ಅಂದ್ರೇನು, ಡೆಫಿಸಿಟ್ ಬಜೆಟ್ ಅಂದ್ರೆ ಏನು, ಇವುಗಳ ಬಗ್ಗೆ ಡಿಸ್ಕಷನ್ಸ್ ಇರ್ತದೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಗ್ಗೆ ಇಲ್ಲಿ ಮಾಹಿತಿ ಇರ್ತದೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾಹಿತಿ ಇರ್ತದೆ. ದೆನ್ ಲಾಸ್ಟ್ ಪೇಜ್ ಸ್ಪೋರ್ಟ್ಸ್ಗೆ ಮೀಸಲಾಗಿರ್ತದೆ. ಸ್ಪೋರ್ಟ್ಸಲ್ಲಿ ಸದ್ಯಕ್ಕೆ ಈ ಸದ್ಯ ಪ್ರೆಸೆಂಟ್ ಟ್ರೆಂಡ್ ಯಾವ್ಯಾವ ಸ್ಪೋರ್ಟ್ಸು ಎಲ್ಲಿ ನಡೆದಾವು, ಆ ಸ್ಪೋರ್ಟ್ಸದ ಲಾಂಛನ ಏನದೆ. ಲಾಂಛನ ಅಂದರೆ ಒಂದೊಂದು ಸ್ಪೋರ್ಟ್ಸಿಗೆ ಒಂದು ಎಂಬ್ಲಮ್ ಇರ್ತದೆ. ಏನು ಒಲಿಂಪಿಕ್ ಸ್ಪೋರ್ಟ್ಸಿಗೆ ಒಂದು ಎಂಬ್ಲಮ್ ಇರ್ತದೆ. ಏನು ಕಾಮನ್ವೆಲ್ತ್ ಗೇಮ್ಸ್ಗೆ ಒಂದು ಎಂಬ್ಲಮ್, ಪ್ರತಿ ವರ್ಷ ಒಂದೊಂದು ಎಂಬ್ಲಮ್ ಚೇಂಜ್ ಹಾಕೋದು ಹೋಗ್ತಿರ್ತಾವೆ. ಏನು ಅವುಗಳಿಗೆ ಮಸ್ಕಾಟ್ ಅಂತ ಕರೀತಾರೆ. ಅವುಗಳೆಲ್ಲ ತಿಳ್ಕೋಬೇಕು. ಯಾವ್ಯಾವ ಪ್ಲೇಯರ್ಸು, ಯಾವ್ಯಾವ ಸ್ಪೋರ್ಟ್ಸ್ಮನ್ಸು ಎಲ್ಲೆಲ್ಲಿ ಏನೇನು ಸಾಧನೆ ಮಾಡಾಕ್ತಾರೆ ಅಂತನ್ನೋದನ್ನು ನೀವು ನೀಟಾಗಿ ಬರೆದು ಪ್ರತಿದಿನವೂ ಒಂದು ಡೇಟ್ ಹಾಕಿ ಅವತ್ತಿಂದು ಇಂಪಾರ್ಟೆಂಟ್ ನ್ಯೂಸ್ಗಳನ್ನು ಒಂದು ಕಡೆ ಬರೀಬೇಕು. ವಾರಕ್ಕೊಂದ್ಸಲ ರಿವೈಸ್ ಮಾಡಬೇಕು, 15 ದಿನಕ್ಕೊಂದ್ಸಲ ರಿವೈಸ್ ಮಾಡಬೇಕು, ತಿಂಗಳಿಗೆ ಒಂದ್ಸಲ ರಿವೈಸ್ ಮಾಡಬೇಕು, ವರ್ಷಕ್ಕೊಂದ್ಸಲ 6 ತಿಂಗಳಿಗೊಂದ್ಸಲ ಕಂಪ್ಲೀಟ್ ನೀವು ರಿವೈಸ್ ಮಾಡಿದರೆ ಯು ಬಿಕಮ್ ರೆಡಿ ಫಾರ್ ದಿ ಎಕ್ಸಾಮಿನೇಷನ್. ಇದು ನ್ಯೂಸ್ ಪೇಪರ್ಗಳನ್ನು ಮತ್ತು ಟೆಕ್ಸ್ಟ್ ಬುಕ್ಗಳನ್ನು ಓದುವಂಥ ಮೆಥಡ್. ಅದಕ್ಕೆ ಆತ್ಮೀಯ ಮಕ್ಕಳೇ, ನೀವೆಲ್ಲರೂ ಏನು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ, ಇದು ವಿಜಯವಾಣಿ ಮತ್ತು ವಿಜಯಪುರದ ಎಕ್ಸಲೆಂಟ್ ಹಾಗೂ ಪ್ರತಿಷ್ಠಿತ ಕಾಲೇಜುಗಳ ಸಹಯೋಗದಲ್ಲಿ ಆಯೋಜನೆ ನಮ್ಮ ರಮೇಶ್ KNS ಅವರು ಮತ್ತು ಪರಮೇಶ್ವರ್ ಅವರು ಹಾಗೂ ವಿಜಯವಾಣಿ ಭಾಗದ ಇಡೀ ನನ್ನ ಆತ್ಮೀಯ ಸ್ನೇಹಿತರಿಗೆ ನನ್ನ ಅಭಿನಂದನೆಯನ್ನು ತಿಳಿಸಿ, ಇದನ್ನು ಒಂದು DBC ಅವರ ಒಂದು ಕಾಗದವನ್ನು ಹೇಳಿ ನಾನು ಎಸ್ ಎಸ್ ದಾರುವಿನ ಹಾದಿಯಲ್ಲಿ ಮೇರುವಿನ ಗುರಿ ಇರಲಿ. ದಾರುವಿನ ಹಾದಿಯಲ್ಲಿ ಮೇರುವಿನ ಗುರಿಯಲ್ಲಿ ದಾರುವನ್ನು ಮರೆತಾರೆ ನಾರಕಕ್ಕೆ ದಾರಿ. ದಾರುವನ್ನು ಮರೆತಾರೆ ನಾರಕಕ್ಕೆ ದಾರಿ. ದಾರಿ ದೂರಾದರೇನು ಕಾಲು ಕುಂಟಾದರೇನು.
ದಾರಿ ದೂರ ಆದರೇನು, ಕಾಲು ಉಂಟಾದರೇನು, ಊರ ನೆನಪೇ ಬಲವು ಮಂಕುತಿಮ್ಮ. ಇದು ಕಾರುವಿನ ಹಾದಿ ಅಂತಂದ್ರೆ ಗುರಿಗಳಿಗೆ ನಾವು ಮಾಡಬೇಕಾದಂಥ ಪ್ರಯತ್ನ. ಆ ಗುರಿ ಸ್ಪಷ್ಟವಾಗಿರಲಿ. ದಾರುವನ್ನು ಮೊರೆತಾರೆ ನಾರಕಕ್ಕೆ ದಾರಿ. ಆ ಗುರಿಯನ್ನು ಬಿಟ್ಟು ನೀವು ವಿಚಲಿತರಾಗಿ ಬೇರೆ ಬೇರೆ ಕಡೆ ನೀವು ಯೋಚಿಸಿದಾಗ ಆ ದಾರಿಯನ್ನು ಮರಿಬೇಕಾಗುತ್ತಾರೆ. ಆ ದಾರಿಯನ್ನು ಮರೆತರೆ ನರಕಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ. ಅಂದರೆ ನೀವು ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ಈ ಸೆಷನನ್ನು ಮುಗಿಸ್ತೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು, ನನಗೆ ಗೊತ್ತಿದ್ರೆ ನಾ ಖಂಡಿತವಾಗಿ ಹೇಳಿ. ಧನ್ಯವಾದಗಳು ಸರ್.